ಬ್ಯಾಂಕ್ ದರೋಡೆ ಪ್ರಕರಣದ ಆರೋಪಿಗಳ ಪತ್ತೆಗೆ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಅತ್ತ ಬೀದರ್ನಲ್ಲಿ ನಡೆದಿದ್ದಂಥ ಎಟಿಎಂಗೆ ಹಾಕಲು ತಂದಿದ್ದ ಹಣದ ದರೋಡೆ ಕೇಸ್ನಲ್ಲಿ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ಬೀದರ್ನ ದರೋಡೆಯ ಹಿಂದೆ ಬಿಹಾರ ಮೂಲದ ಗ್ಯಾಂಗ್ನ ಕೈವಾಡ ಇರೋದು ಪತ್ತೆಯಾಗಿದೆ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರು ಜಂಟಿ ಕಾರ್ಯಾಚರಣೆಗಿಳಿದಿದ್ದಾರೆ. ಬೀದರ್ನ ದರೋಡೆ ಗ್ಯಾಂಗ್ನ ಸುಳಿವು ಪತ್ತೆ ಹಚ್ಚಿದ ಪೊಲೀಸ್. ಬಿಹಾರದ ಅಮಿತ್ ಗ್ಯಾಂಗ್ನಿಂದ ಕೃತ್ಯ ಶಂಕೆ, ತನಿಖೆಗೆ ಚುರುಕು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೀದರ್ನ ಕೊಲೆ ಮತ್ತು ಎಟಿಎಂ ವಾಹನದ ಹಣ ದರೋಡೆ ಪ್ರಕರಣದಲ್ಲಿ ಪೊಲೀಸರಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆ. ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲದಂತೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಲು ಯತ್ನಿಸಿದವರ ಸುಳಿವು ಪತ್ತೆಯಾಗಿದ್ದು, ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬೀದರ್ನಲ್ಲಿ 2 ದಿನದ ಹಿಂದೆ ಎಸ್ಬಿಐ ಬ್ಯಾಂಕ್ ಮುಂದೆ ಡೆಡ್ಲಿ ಅಟ್ಯಾಕ್ ನಡೆದಿತ್ತು. ಎಟಿಎಂಗೆ ಹಣ ತುಂಬಲು ಬಂದಿದ್ದ ಸಿಬ್ಬಂದಿ ಮೇಲೆ ಇಬ್ಬರು ಆಗುಂತಕರು ಫೈರಿಂಗ್ ಮಾಡಿ ಹಣವಿದ್ದ ಬಾಕ್ಸ್ ಸಮೇತ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದರು. ಈ ದುರಂತದಲ್ಲಿ ಓರ್ವ ಸಿಬ್ಬಂದಿ ಮೃತಪಟ್ಟಿದ್ದ. ಬೀದರ್ನಿಂದ ಎಸ್ಕೇಪ್ ಆದವರು ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲೂ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಮೇಲೆ ಶೂಟ್ ಮಾಡಿ ತಪ್ಪಿಸಿಕೊಂಡಿದ್ರು. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರು ಜಂಟಿಯಾಗಿ ತನಿಖೆಗೆ ಇಳಿದಾಗ ಬೀದರ್ನಲ್ಲಿ 95 ಲಕ್ಷ ದರೋಡೆ ಮಾಡಿದವರ ಸುಳಿವು ಸಿಕ್ಕಿದೆ. ಅಫ್ಜಲ್ಗಂಜ್ನಲ್ಲೂ ಫೈರಿಂಗ್ ಮಾಡಿದ್ದ ಇಬ್ಬರು ಆರೋಪಿಗಳಲ್ಲಿ ಓರ್ವನ ಹೆಸರು ವಿಳಾಸವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಿಹಾರ ಮೂಲದ ಮನೀಶ್ ಕೃತ್ಯ ಎಸಗಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಬಿಹಾರದ ಅಮಿತ್ ಗ್ಯಾಂಗ್ ಇತ್ತೀಚೆಗೆ ಛತ್ತೀಸ್ಗಢನಲ್ಲೂ 70 ಲಕ್ಷ ದರೋಡೆ ಮಾಡಿತ್ತು. ಈಗಿನ ಬೀದರ್ ದರೋಡೆಗೂ ಛತ್ತೀಸ್ಗಢದ ಪ್ರಕರಣಕ್ಕೂ ಸಾಮ್ಯತೆ ಹಿನ್ನೆಲೆ ತೆಲಂಗಾಣ, ಕರ್ನಾಟಕ ಪೊಲೀಸರು ಅಮಿತ್ ಗ್ಯಾಂಗ್ನ ಶೋಧ ಮಾಡುತ್ತಿದ್ದಾರೆ. ಹೈದರಾಬಾದ್ನಲ್ಲಿ ಟ್ರಾವೆಲ್ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿ ಆರೋಪಿಗಳು ಆಟೋದಲ್ಲಿ ತೆರಳಿದ್ದರು. ಸಿಕಂದ್ರಾಬಾದ್ಗೆ ಹೋಗಿ ಅಲ್ಲಿ ತಮ್ಮ ಬ್ಯಾಗ್ ಮತ್ತು ಬಟ್ಟೆ ಬದಲಿಸಿ ಸಿಕಂದ್ರಾಬಾದ್ನಿಂದ ರೈಲಿನಲ್ಲಿ ಉತ್ತರ ಭಾರತಕ್ಕೆ ಪರಾರಿಯಾಗಿರುವ ಸುಳಿವು ಸಿಕ್ಕಿದ್ದು, ಕರ್ನಾಟಕ, ತೆಲಂಗಾಣ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಎಟಿಎಂ ಬ್ಯಾಂಕ್ ಬಳಿ ಭದ್ರತೆ ಹೆಚ್ಚಿಸಲು ಸೂಚನೆ. ಇನ್ನೊಂದು ಆಘಾತಕಾರಿ ವಿಷಯ ಅಂದ್ರೆ ಮೈಸೂರಿನಲ್ಲೂ ಎಟಿಎಂಗೆ ಹಣ ಹಾಕದೆ ಕಳವು ಮಾಡಿರುವ ಆರೋಪ ಕೇಳಿ ಬಂದಿದೆ. ಎಟಿಎಂಗೆ ಹಣ ತುಂಬುವ ಏಜೆನ್ಸಿಯ ಅಕ್ಷಯ್ ಕುಮಾರ್ ಹಾಗೂ ತೇಜಸ್ವಿನಿ ಎಂಬ ಸಿಬ್ಬಂದಿ 5.80 ಲಕ್ಷ ಹಣವನ್ನ ತಮ್ಮ ಬ್ಯಾಗಿಗೆ ಹಾಕಿಕೊಂಡಿದ್ದು, ಆ ದುಡ್ಡಲ್ಲಿ ಚಿನ್ನಾಭರಣ ಖರೀದಿಸಿರೋದು ಪತ್ತೆಯಾಗಿದೆ. ಹೀಗೆ ರಾಜ್ಯದಲ್ಲಿ ಸಾಲು ಸಾಲು ಎಟಿಎಂ ಹಣ ದರೋಡೆ, ಬ್ಯಾಂಕ್ ದರೋಡೆ ಹೆಚ್ಚಾಗ್ತಿದ್ದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅಲರ್ಟ್ ಆಗಿದ್ದು, ಪ್ರತಿ ಎಟಿಎಂ ಬ್ಯಾಂಕ್ ಬಳಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದ್ದಾರೆ. ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಎಚ್ಚರ ವಹಿಸಬೇಕೆಂಬ ಪೊಲೀಸ್ ಠಾಣೆಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿಯೇ ಬ್ಯಾಂಕ್ನವರು ಮತ್ತು ಎಟಿಎಂಗಳಿಗೆ ಅವರುಗಳು ಕೂಡ ಸೂಕ್ತ ಜಾಗೃತಿಯನ್ನು ವಹಿಸಿದ್ದಾರೆ ಮತ್ತು ಸೂಕ್ತ ರಕ್ಷಣಾ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕ ದರೋಡೆ ರಾಜ್ಯವಾಗಿ ಪರಿವರ್ತನೆಯಾಗಿದೆ, ಸಾಲು ಸಾಲು ದರೋಡೆಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕನ್ನಡಿ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದರೋಡೆಕೋರರಿಗೆ ಸ್ವರ್ಗ ಇದು. ಬನ್ನಿ ದರೋಡೆ ಮಾಡ್ಕೊಂಡು ಇಷ್ಟು ದಿನ ಕರ್ನಾಟಕದವ್ರು ಮಾಡ್ತಾ ಇದ್ರು. ಬೇರೆ ಬೇರೆ ರಾಜ್ಯದವರು ಬೇರೆ ರಾಜ್ಯದಿಂದ ಎಲ್ಲ ಬಂದು ದರೋಡೆ ಮಾಡಿ ಕೊಳ್ಳೆ ಹೊಡ್ಕೊಂಡು ಫ್ಲೈಟ್ಗಳಲ್ಲಿ ಹೋಗ್ತಾ ಇದ್ದಾರೆ, ಟ್ರೈನ್ಗಳಲ್ಲಿ ಹೋಗ್ತಾ ಇದ್ದಾರೆ, ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಗೃಹ ಸಚಿವರು ಇದ್ದಾರಾ? ಮುಖ್ಯಮಂತ್ರಿಗಳಿದ್ದಾರಾ? ಅದು ಜನಕ್ಕೆ ಇವತ್ತೊಂದು ಮರೀಚಿಕೆ ಆಗಿದೆ. ಒಟ್ಟಾರೆ ಕರುನಾಡಿನಲ್ಲಿ ಕಳ್ಳರು, ದರೋಡೆಕೋರರ ಅಟ್ಟಹಾಸ ಹೆಚ್ಚಾಗಿದ್ದು, ಸಾಲು ಸಾಲು ಪ್ರಕರಣಗಳಿಂದ ಜನತೆ ಆತಂಕಗೊಂಡಿದ್ದಾರೆ. ಕೂಡಲೇ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಆರೋಪಿಗಳನ್ನು ಮಟ್ಟ ಹಾಕಬೇಕಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.